ನೋಡಿ ಇವಾಗ ಹೇಗಿದ್ರು ಬೇಸಿಗೆಕಾಲ ಸ್ಟಾರ್ಟ್ ಆಯ್ತಲ್ವಾ. ಇವಾಗ ತಂಪಾಗಿರೋದನ್ನು ತಿನ್ನಬೇಕು ಅನಿಸುತ್ತೆ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮೊಸರು ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲು, ಮತ್ತು ಇವಾಗ ಬೇಸಿಗೆ ಇರೋದ್ರಿಂದ ತಂಪಾಗಿರೋದು ಏನಾದರೂ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಮೊಸರನ್ನು ಹೆಂಗಿದ್ರೂ ಊಟ ಮಾಡಿರ್ತೀವಿ, ಆದರೆ ಈ ಥರ ಮೊಸರು ಅವಲಕ್ಕಿ ಊಟ ಮಾಡಿರೋದಿಲ್ವಾ. ಇವಾಗ ನಿಮಗೆ ಬೇಕು ಅಂದಾಗ ನೀವು ಈ ಥರ ಮಾಡ್ಕೊಂಡು ತಿನ್ಬೋದು. ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಇಲ್ಲಿ ನಾನು 1/4 kg ಆಗೋಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಅವಲಕ್ಕಿ ಅಂದರೆ ದಪ್ಪ ಇರಬೇಕು. ದಪ್ಪ ಅವಲಕ್ಕಿ ಹಾಕಿದ್ವಿ ಅಂದರೆ ಚೆನ್ನಾಗಾಗುತ್ತೆ ಮೊಸರು ಅವಲಕ್ಕಿ. ಮೊಸರನ್ನು ಕೇಳಿರ್ಬೋದು, ಆದರೆ ಈ ಥರ ಮೊಸರು ಅವಲಕ್ಕಿನ ಒಂದೇ ಸಲ ಟ್ರೈ ಮಾಡಿರಿ, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆ ಒಗ್ಗರಣೆ ಸಹಿತ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ 1/4 kg ಆಗೋಷ್ಟು ನಾನು ಕ್ಲೀನ್ ಮಾಡಿ ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ನೋಡಿ, ಈ ಥರ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು 2 ಸಲ ವಾಶ್ ಮಾಡ್ಕೋಬೇಕು, ಅಂದರೆ ತೊಳ್ಕೊಂಡು ತೊಗೊಂಬರ್ತೀನಿ. ನೋಡಿ, 2 ಸಲ ತೊಳ್ಕೊಂಡು ತೊಗೊಂಬರ್ಬೇಕು. ಮತ್ತು ಒಂದು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಮೊಸರು ಕಾಲು ಲೀಟ್ರಾಗೋಷ್ಟು ಮೊಸರು ಆದರೆ ಸಾಕು 1/4 kg ಅವಲಕ್ಕಿಗೆ. ನೋಡಿ, ಇವಾಗ 2 ಸಲ ಕ್ಲೀನಾಗಿ ನಾನು ತೊಳ್ಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ನಾನು ಮೊಸರನ್ನು ಹಾಕಿ ಮತ್ತು ಉಪ್ಪನ್ನು ಹಾಕಿ ಒಂದು 20 ನಿಮಿಷ ಕಲಸಿಡಬೇಕು. ತೋರಿಸ್ತೀನಿ ನೋಡಿ ಇವಾಗ ಫ್ರೆಂಡ್ಸ್. ನೋಡಿ, ಇವಾಗ ಮೊಸರು ಹಾಕಿದ್ದೀನಲ್ವ, ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತೀನಿ. ಸಾಲ್ಟನ್ನು ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಇಲ್ಲ 20 ನಿಮಿಷ ನೀವು ಹಾಗೆ ಇಟ್ಬಿಡಿ. ನೀವು ಇದಕ್ಕೆ ಎಲ್ಲ ಥರ ಫ್ರೂಟ್ಸು ಸಹಿತ ಹಾಕ್ಕೋಬೋದು. ತುಂಬ ತಂಪಾಗುತ್ತೆ ದೇಹಕ್ಕೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ಥರ ಕಲಿಸ್ಬೇಕು. ಕಲಸಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ನಾವು ಒಂದು 20 ನಿಮಿಷ ಇಲ್ಲ ಅರ್ಧ ಗಂಟೆ ಹಾಗೆ ಇಟ್ಬಿಡಬೇಕು. ಇದಕ್ಕೆ ನೀವು ಬೇಕಾದರೆ ಹಸಿ ಶುಂಠಿನೂ ಜಜ್ಜಿ ಒಗ್ಗರಣೆಲಿ ಹಾಕ್ಬೋದು. ನಾನು ಆ ಥರ ಏನು ಮಾಡಿ ತೋರಿಸಿಲ್ಲ, ಹಾಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಎತ್ತಿಟ್ಬಿಡೋಣ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಮೊಸರನ್ನು ಊಟ ಮಾಡಿರ್ತೀವಿ, ಈ ಥರ ಅವಲಕ್ಕಿ ಮೊಸರು ಊಟ ಮಾಡಿರ್ತೀವಿ, ಆದರೆ ಇದಕ್ಕೆ ಒಗ್ಗರಣೆ ಹಾಕಿದರೆ ಮಾತ್ರ ಇನ್ನೂ ಸಖತ್ತಾಗೆ ಟೇಸ್ಟು ಕೊಡುತ್ತೆ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಗೊತ್ತಾಗೋದಿಲ್ಲ. ಮತ್ತು ಲೈಕನ್ನು ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ನೋಡಿ, ಒಂದು ಪ್ಲೇಟನ್ನು ಮುಚ್ಚಿ ನಾನು ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಅರ್ಧ ಗಂಟೆ ಆಯಿತು ನಾನು ತೆಗೆದಿಟ್ಟಿದ್ದು ಅಲ್ವಾ. ನೋಡಿ, ಈ ಥರ ಉದುರಾಗಿ ಆಗಿರುತ್ತೆ. ಮೊಸರು ಎಷ್ಟು ಹಾಕಿದರೂ ಸಹಿತ ಇದಕ್ಕೆ ಅವಲಕ್ಕಿ ತುಂಬ ಮೊಸರನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ 1/4 ಲೀಟ್ರಷ್ಟು ಮೊಸರನ್ನು ಪೂರ್ತಿ ಹಾಕಿಬಿಡಿ ನೀವು. ನೋಡಿ, ಇವಾಗ ಒಗ್ಗರಣೆ ಮಾಡ್ಕೊತೀನಿ. ನೋಡಿ, ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟಿದ್ದೆ ಅಲ್ವ ನಾನು. ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಶೇಂಗಾ ಬೀಜನ ಹಾಕಬೇಕು ನೀವು. ನೋಡಿ, ಶೇಂಗಾ ಬೀಜ ಅಂದ್ರೆ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ. ನೋಡಿ, ಈಗ ಶೇಂಗಾ ಬೀಜನ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಸಾಸಿವೆ ಕಾಳನ್ನು ಹಾಕಿ ಸಿಡಿಸ್ಬಿಡಿ. ಸಾಸಿವೆ ಕಾಳು ಅಷ್ಟೇ ಹಾಕಿ, ಜೀರಿಗೆ ಏನು ಹಾಕೋದೇನು ಬೇಡ. ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕಬೇಕು. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈರುಳ್ಳಿನ ಮಾತ್ರ. ಮತ್ತು ಕರಿಬೇವು, ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ನೋಡಿ ನಾನು. ನೋಡಿ, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ. ಇವಾಗ ಇದನ್ನು ನೀಟಾಗಿ ಕಲಿಸ್ಕೋಬೇಕು. ಭಾಳ ಏನು ಬೇಯಿಸ್ಕೊಬೇಡಿ, ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ನೀವು ಟರ್ಮರಿಕ್ ಪೌಡ್ರ್ ಅದು ಏನೋ ಹಾಕೋದೇನು ಬೇಡ. ಸ್ವಲ್ಪ ಬೇಕಾದರೆ ಹಸಿ ಶುಂಠಿ ಇದ್ದರೆ ಜಜ್ಜಿ ಹಾಕ್ಬೋದು. ನೋಡಿ, ನಾವು ಮೊಸರನ್ನು ಸಹಿತ ಇದೇ ಥರ ಸೇಮ್ ಟು ಸೇಮ್ ಇದೇ ಥರ ಮಾಡ್ಕೊಂಡು ತಿಂತೀವಿ. ಇದಕ್ಕೆ ನೀವು ಬೇಕಾದರೆ ದ್ರಾಕ್ಷಿ ಹಣ್ಣು ಮತ್ತು ದಾಳಿಂಬೆ ಹಣ್ಣು ಸಹಿತ ಹಾಕ್ಕೊಡ್ಬೋದು ಮಕ್ಕಳಿಗೆ. ಇವಾಗ ನಾನು ಆವಾಗಲೇನು ಅವಲಕ್ಕಿ ಮೊಸರು ಕಲಸಿಟ್ಟಿದ್ನಲ್ಲ, ಉಪ್ಪು ಅದರಲ್ಲೇ ಹಾಕಿ ಕಲಿಸ್ಬಿಡಿ. ಫ್ರೆಂಡ್ಸ್, ಇದರಲ್ಲೇನು ಹಾಕೋದಕ್ಕೆ ಹೋಗ್ಬೇಡಿ, ಅದರಲ್ಲೇ ಹಾಕಿ ಕಲಸಿಟ್ಬಿಡಿ. ಇವಾಗ ನೋಡಿ, ಅವಲಕ್ಕಿ ಮೊಸರನ್ನು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಮೊಸರು ಇನ್ನೂ ಬೇಕು ಅನ್ನೋದಾದರೆ ಮತ್ತೆ ಸ್ವಲ್ಪ ಮೊಸರನ್ನು ಸೇರಿಸ್ಕೋಬೋದು. ಮುದ್ದೆ ಥರ ಅಂದರೆ ಉಂಡೆ ಥರ ಕಟ್ಟೋದಾದರೆ ಸ್ವಲ್ಪ ಮೊಸರನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ನಾನಿಲ್ಲಿ ಉಂಡೆ ಥರ ಏನು ಕಟ್ಟಿ ತೋರಿಸಿಲ್ಲ ನಿಮಗೆ, ಹಾಗೆ ತೋರಿಸ್ತಿದ್ದೇನೆ ನೋಡಿ ಮಾಡಿಬಿಟ್ಟು. ನೋಡಿ, ಕೆಲವರು ಏನಾದರೂ ಉಪವಾಸ ಇದ್ದಾಗ ಸಹಿತ ನಾವು ಈ ಥರ ತಿನ್ಬೋದು. ನೋಡಿ, ಸ್ವಲ್ಪ ದ್ರಾಕ್ಷಿ ಹಣ್ಣು ಅಷ್ಟೇ ಹಾಕ್ತಾಯಿದ್ದೀನಿ ನಾನು, ಬೇರೆ ಯಾವ ಹಣ್ಣು ಹಾಕಿಲ್ಲ. ನೀವು ಬೇಕಾದರೆ ದಾಳಿಂಬೆ ಹಣ್ಣು, ಫ್ರೂಟ್ಸ್ ಏನಿರುತ್ತಲ್ಲ ಅದನ್ನು ಹೆಚ್ಚಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡು ತಿನ್ಬೋದು. ಯಾರಿಗಾದರೂ ಉಪವಾಸ ಇರೋರು ಇದನ್ನು ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಪೂರ್ತಿ ವಿಡಿಯೋ ನೋಡಿ ಈ ಸಿಸ್ಟರ್ಗೆ ಸಪೋರ್ಟ್ ಮಾಡಿರಿ. ಹೇಗಿತ್ತು ಇವತ್ತಿನ ವಿಡಿಯೋ ಮತ್ತು ಹೇಗಿತ್ತು ಮೊಸರು ಅವಲಕ್ಕಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನಿಮ್ಮ ಕಮೆಂಟು ಮತ್ತು ನಿಮ್ಮ ಲೈಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಆ ಬನಶಂಕರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಮತ್ತು ಇವತ್ತು ಸಂಕಷ್ಟಿ ಕೂಡ ಇದೆ, ಆ ಗಣೇಶನು ಎಲ್ಲರಿಗೂ ಒಳ್ಳೇದು ಮಾಡಲಿ. ಯಾರಾದರೂ ಉಪವಾಸ ವ್ರತ ಮಾಡೋರಿದ್ದರೆ ಈ ಥರ ನೀವು ಮಾಡಿಕೊಂಡು ತಿನ್ಬೋದು. ಇದು ಉಪ್ಪನ್ನು ನೀವು
ತೆಗಿಬೋದು. ಉಪ್ಪು ಹಾಕದೆ ಹಾಗೆ ಈ ಥರ ಮಾಡಿಕೊಂಡು ತಿನ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮತ್ತೆ ಸಿಗ್ತೀನಿ ಎಲ್ಲರಿಗೂ ಫ್ರೆಂಡ್ಸ್. ಅಲ್ಲಿವರೆಗೂ ಧನ್ಯವಾದಗಳು.